ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಇವತ್ತು ಬೇಸಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನು ಮುಂದಕ್ಕೂ ಬೇಸಿಗೆ ಜಾಸ್ತಿ ಆಗೋದ್ರಿಂದ ಫಟಾಫಟ ಅಂತ ಒಂದು 0 ಆಯಿಲ್ ಖಾಲಿ ಮಾಡೋಣ. ಅದು 10 ನಿಮಿಷದಲ್ಲಿ ಎಲ್ಲ ಐಟಮ್ಸ್ನು ರೆಡಿ ಮಾಡೋಣ. ಹೇಗೆ ಅಂತ ಕುತೂಹಲ ಇದೆಯಾ? ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಕಾಯಿ ಬಜ್ಜಿ ಸಾರು. ಅದು ಕುದಿಸದೆ ಒಗ್ಗರಣೆ ಹಾಕಿ ಮಾಡೋದು. ಹಾಗೆ ಅದಕ್ಕೊಂದು ಸೈಡ್ ಡಿಶ್, ಹಾಗೆ ಮುದ್ದೆ, ಅನ್ನ, ಹಾಗೆ ಮಸಾಲೆ ಮಜ್ಜಿಗೆ. ಬೇಸಿಗೆ ವಿಪರೀತ ಇರೋದ್ರಿಂದ ಇಷ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಹೆಸರು ಕಾಳನ್ನ ಬೇಯೋದಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಮುಳುಗೋ ಅಷ್ಟು ನೀರು ಹಾಕ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ. ಇದು ಚೆನ್ನಾಗಿ ಬೇಯಿದೆ. ಈಗ ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದೀನಿ. 1.5 ಕಪ್ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ನಾನು 3 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಮಸಾಲ ಮಜ್ಜಿಗೆ ಮಾಡೋದಕ್ಕೆ ನಾನಿಲ್ಲಿ ಮೊಸರು ತಗೊಂಡಿದ್ದೀನಿ, ಗಟ್ಟಿ ಮೊಸರು. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು 1 ಕಡ್ಡಿ, ಪುದೀನ 1 ಕಡ್ಡಿ, 2 ಎಲೆ ಕರಿಬೇವು, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಇಷ್ಟನ್ನು ಜಜ್ಕೊಳ್ಳೋಣ. ಜಜ್ಜಿರೋ ಅಂಥ ಮಸಾಲೆ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿನ ಮೊಸರಿಗೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆ ಕಟ್ಕೊಳ್ಳೋಣ. ನಾವು ಫಟಾಫಟ ಅಂತ ಸಾರು ಮಾಡ್ಕೊಳ್ಳೋಣ. ನಾನು ಈರುಳ್ಳಿ ಒಂದು ಬಿಟ್ಟು ಮಿಕ್ಕ ಎಲ್ಲ ಸಾಮಗ್ರಿಗಳನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಸೇರಿಸಿ ರುಬ್ಕೊಳ್ತೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಹೆಸರು ಕಾಳು ಬೆಂದಿದೆಯಾ ನೋಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಇಷ್ಟು ಅಂದರೆ ಸಾಕು, ಜಾಸ್ತಿ ಮಸ್ತಾಗಿ ಆಗೋದು ಬೇಡ. ಈಗ ಇದನ್ನ ಆಫ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ಳೋಣ. ನೀರೆಲ್ಲ ಬಸ್ಕೊಳ್ತೀನಿ. ಈಗ ಈ ನೀರನ್ನ ನಾವು ಸಾರಿಗೆ ರುಬ್ಕೊಂಡಿರೋ ಅಂಥ ಮಸಾಲೆಗೆ ಸೇರಿಸೋಣ. ಈ ನೀರಿಗೆ ನಾನು ಉಪ್ಪು ಹಾಕಿದ್ದೆ. ಹಾಗಾಗಿ ಈ ಉಪ್ಪನ್ನ ಈಗ ನೋಡಿಕೊಂಡು ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಟಾಫಟ್ ಅಂತ ಸಾರು ರೆಡಿ ಆಯಿತು. ಈಗ ಕೊನೆಯಲ್ಲಿ ನಾವು ಕುಯ್ದಿಟ್ಕೊಂಡಿರೋಂಥ ಈರುಳ್ಳಿನ
ಸೇರಿಸೋಣ. ಈಗ ಮಿಕ್ಸ್ ಮಾಡೋಣ. ಕುದಿಸೋ ಅಷ್ಟಿಲ್ಲ, ಬೇಯಿಸೋ ಅಷ್ಟಿಲ್ಲ, ಸಾರು ರೆಡಿ ಆಯಿತು ಫಟಾಫಟ ಅಂತ. ಈಗ ಕೊನೆಯಲ್ಲಿ ಮುದ್ದೆಗೆ ಇಟ್ಕೊಳ್ಳೋಣ. ಈಗ ಮುದ್ದೆ ಮಾಡ್ಕೊಳ್ಳೋಣ. ನಾನು 1 ಕಪ್ ಅಳತೆ ನೀರು ತಗೊಂಡಿದ್ದೀನಿ. ಕುಡಿಯೋ ಲೋಟ ಇರುತ್ತಲ್ಲ ನೀರು, ಅದ್ರಲ್ಲಿ 1 ಲೋಟ ತಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು 1 ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ. 1 ಲೋಟ ನೀರಿಗೆ 1 ಕಪ್ ರಾಗಿ ಹಿಟ್ಟು. ಇದನ್ನ ಕುದಿಯೋ ನೀರು ಸೇರಿಸ್ತಾ ಇದ್ದೀನಿ. ನಾನು ಮುದ್ದೆ ಕೋಲಲ್ಲಿ ಏನು ಮಾಡಲ್ಲ. ರೊಟ್ಟಿ ಚಪಾತಿ ಎಬ್ಬದು ಇರುತ್ತಲ್ಲ, ಇದರಲ್ಲೇ ಮಾಡ್ತೀನಿ, ಮಗ್ಚ ಕೈಯಲ್ಲಿ. ಹಿಟ್ಟು ಸೇರಿಸಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಮುದ್ದೆನ ತಿರುಕೊಳ್ಳೋಣ. ಮುದ್ದೆನ ಚೆನ್ನಾಗಿ ಗ್ಯಾಸ್ ಮೇಲೆ ತೊಳಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಈಗ ಕಟ್ಕೊಳ್ಳೋಣ ಇದನ್ನ. ಬಿಸಿ ಇರುತ್ತೆ, ನಿಧಾನಕ್ಕೆ ಕಟ್ಟಿ. ಈ ಥರ ಗಂಟು ಸಿಕ್ಕಿದ್ರೆ ತೆಗ್ದಾಕ್ಬೇಕು. ಚೆನ್ನಾಗಿ ತೊಳ್ಸಿದ್ರೆ ಗಂಟು ಆಗಲ್ಲ, ಆದರೂ ಒಂದೊಂದು ಮಿಸ್ ಆಗಿರುತ್ತೆ. ಅದನ್ನು ಕಟ್ಟೋವಾಗ ತೆಗ್ದಾಕ್ಬೇಕಾಗುತ್ತೆ. ತುಂಬ ಬಿಸಿ ಇದೆ. ಕೈ ಇಡಕ್ಕಾಗ್ತಾ ಇಲ್ಲ, ಅದಕ್ಕೆ ಶೇಪ್ ಬರ್ತಾ ಇಲ್ಲ. ನಾನು 1 ಲೋಟ ನೀರಿಟ್ಟಿದ್ದೆ, ಈಗ 2 ಮುದ್ದೆ ಆಗಿದೆ, ಮೀಡಿಯಮ್ ಸೈಜ್ದು. ನೀವು ದಪ್ಪ ಮಾಡೋದಾದರೆ 1 ಮುದ್ದೆ ಆಗುತ್ತೆ. ಈಗ ಮುದ್ದೆ ಆಗಿದೆ, ಈಗ ಎಲ್ಲದನ್ನು ಸರ್ವ್ ಮಾಡೋಣ ಬನ್ನಿ. ಈಗ ನಾನು ಮುದ್ದೆ ಜೊತೆ ಮಾಡ್ಕೊಂಡಿರೋ ಅಷ್ಟು ಐಟಮ್ಸ್ನ ಫಟಾಫಟ್ ಅಂತ ಮಾಡಿದ್ದೀವಿ, ಅದನ್ನು ಈಗ ಸರ್ವ್ ಮಾಡಿದ್ದೀನಿ. ಇಲ್ಲಿ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕಿಲ್ಲ, ಕಾಳನ್ನ ಹಾಗೆ ಬೇಯಿಸ್ಕೊಂಡು ಉಪ್ಪು ಹಾಕಿ ಹಾಗೆ ಇಟ್ಟಿದ್ದೀನಿ. ಸಾರನ್ನ ಕುದಿಸಿಲ್ಲ, ಜೊತೆಗೆ ಮಜ್ಜಿಗೆ ಮಸಾಲೆ ಇದೆ. ಹಾಗೆಯೇ ಅನ್ನ ಮತ್ತು ಮುದ್ದೆ ಜೊತೆ ಇದನ್ನೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ. ವಿಪರೀತ ಬಿಸಿಲಿರೋದ್ರಿಂದ ಈ ಥರ ಹೆಲ್ತಿ ಐಟಮ್ಸ್ನ ನೀವು ಖಂಡಿತ ಟ್ರೈ ಮಾಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.